ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಮಾಡುವಂಥ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಏಕಾದಶಿಗೆ ಪಾಪ ವಿಮೋಚನೆ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ತುಂಬ ಜನರಿಗೆ ಡೌಟ್ಸ್ ಇದೆ, 14ನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ 15 ಏಕಾದಶಿ ಆಚರಣೆಯನ್ನು ಮಾಡಬೇಕಾ ಅಂತ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡಿ. ನಾವು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಭಾನುವಾರ ಪರಿಗಹ ಯೋಗ ಹಾಗೆ ಬಾಲವಕರಣದಲ್ಲಿ ವಿಶೇಷವಾಗಿ ಈ ಬಾರಿ ಶ್ರವಣ ನಕ್ಷತ್ರ ಪ್ರಾಪ್ತಿ ಇರುವಂಥ ದಿನದಲ್ಲಿ ನಾವು ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ. ಅಂದರೆ ನಾವು ಈ ಬಾರಿ ಮಾರ್ಚ್ 15ನೇ ತಾರೀಕು ಭಾನುವಾರ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ. ನಾನು ಈಗಾಗಲೇ ನಿಮಗೆ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ, ಯಾವಾಗ ಶ್ರವಣ ನಕ್ಷತ್ರ ನಮಗೆ ಪ್ರಾಪ್ತಿ ಇರುತ್ತೆ ಆ ಒಂದು ಏಕಾದಶಿ ಏನಿದೆ ಅದು ಬಹಳ ವಿಶೇಷವಾಗಿರುವಂಥ ಏಕಾದಶಿ ಅಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿ. ಈ ಬಾರಿ ಮಾರ್ಚ್ 15ನೇ ತಾರೀಕು ನಾವು ಈ ಒಂದು ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀವಿ. ಅದರಲ್ಲೂ ಶ್ರವಣ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡ್ತಿದ್ವಿ. ಇನ್ನು ಪಾಪ ವಿಮೋಚನೆ ಏಕಾದಶಿಯ ಮಹತ್ವ ಅಂತ ನೋಡೋದಾದರೆ, ಹೆಸರಲ್ಲೇ ಹೇಳಿರೋ ರೀತಿಯಲ್ಲಿ ಪಾಪಗಳ ವಿಮೋಚನೆಗಾಗಿ ನಾವು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು. ಇದಕ್ಕೆ ಇರುವಂತಹ ಒಂದು ವ್ರತಕಥೆ ಏನಿದೆ ಅಂತ ತಿಳ್ಕೊಳ್ಳೋಣ. ಹಿಂದೆ ಮೇಧಾವಿ ಎಂಬ ಋಷಿಯು ಚೈತ್ರರಥವೆಂಬ ಒಂದು ಸುಂದರ ಅರಣ್ಯದಲ್ಲಿ ತಪಸ್ಸನ್ನು ಮಾಡ್ತಿರ್ತಾರೆ. ಆ ಒಂದು ಚೈತ್ರರಥ ಎಂಬ ಅರಣ್ಯ ಎಷ್ಟು ಒಂದು ಮನೋಹರವಾಗಿತ್ತು ಅಂದರೆ, ಅನೇಕ ಪುಷ್ಪಗಳಿಂದ ಹಾಗೆ ವೃಕ್ಷ ರಾಶಿಗಳಿಂದ ಆ ಒಂದು ಅರಣ್ಯ ತುಂಬಿತ್ತು. ಹಾಗೆ ಇಂತಹ ಒಂದು ಪರಿಶುದ್ಧ ವಾತಾವರಣವಿರುವಂತಹ ಸ್ಥಳಕ್ಕೆ ಸ್ವರ್ಗಾಧಿಪತಿಯಾದಂಥ ಇಂದ್ರ ಹಾಗೆ ಗಂಧರ್ವರು ಸೇರಿದಂತೆ ಅನೇಕ ದೇವದೇವತೆಗಳು ಆ ಸುಂದರವಾದ ವಾತಾವರಣವನ್ನು ಸವಿಯೋಕೆ ಭೂಮಿಗೆ ಇಳಿದು ಬರ್ತಿದ್ರು. ಅವರಲ್ಲೊಬ್ಬಳಾದಂತಹ ಮಂಜುಘೋಷ ಎಂಬ ಸುಂದರಳಾಗಿದ್ದಂತಹ ಅಪ್ಸರಾ ಸ್ತ್ರೀಯು ಆ ಮೇಧಾವಿ ಋಷಿಯನ್ನು ಕಂಡು ಮೋಹಿತಳಾಗ್ತಾಳೆ. ಆದರೆ ಆಕೆ ಆ ಮೇಧಾವಿ ಋಷಿಯನ್ನು ಪಡೆಯೋಕೆ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಹೀಗಿರುವಾಗ ಒಮ್ಮೆ ಮಂಜುಘೋಷ ಋಷಿಯನ್ನು ಒಲಿಸಿಕೊಳ್ಳೋಕೆ ಅತ್ಯಂತ ಸುಮಧುರವಾಗಿ ಹಾಡೋಕೆ ಪ್ರಾರಂಭವನ್ನು ಮಾಡ್ತಾಳೆ. ಆಕೆಯ ಹಾಡುಗಾರಿಕೆಯಿಂದ ಕಾಮದೇವನು ವಿಚಲಿತನಾಗ್ತಾನೆ. ಅಲ್ಲಿಯೇ ಓಡಾಡುತ್ತಿದ್ದಂತಹ ಮಂಜುಘೋಷಾಳ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ನಂತರ ಅವರಿಬ್ಬರು ಕೂಡ ಅನೇಕ ವರ್ಷಗಳ ಕಾಲ ಸಂಸಾರವನ್ನು ಮಾಡ್ತಾರೆ. ಇದರ ಮಧ್ಯೆ ಮಂಜುಘೋಷಳಿಗೆ ಮೇಧಾವಿಯೊಂದಿಗಿನ ಜೀವನ ಬೇಸರವಾಗುತ್ತೆ. ಸ್ವರ್ಗಲೋಕಕ್ಕೆ ಹಿಂದಿರುಗಲು ಆಕೆ ಮೇಧಾವಿಯ ಅಪ್ಪಣೆಯನ್ನು ಕೇಳ್ತಾಳೆ. ಆಗ ಆ ಋಷಿಗೆ ತನ್ನ ತಪ್ಪಿನ ಅರಿವು ಉಂಟಾಗುತ್ತೆ. ಮಂಜುಘೋಷಾಳು ತನ್ನ ತಪಸ್ಸನ್ನು ಭಗ್ನಗೊಳಿಸಲೆಂದು ಆಕೆಯ ಮೇಲೆ ಕೋಪಗೊಂಡವನಾಗಿ ಆಕೆಗೆ ಶಾಪವನ್ನು ನೀಡಿ ಆ ಮೇಧಾವಿ ಋಷಿಯು ತನ್ನ ತಂದೆಯವರಾದಂತಹ ಚವನ ಮಹರ್ಷಿಯ ಆಶ್ರಮಕ್ಕೆ ಹೋಗ್ತಾರೆ. ಚವನ ಮಹರ್ಷಿಗಳು ಆತನ ಮನೋವೇದನೆಯನ್ನು ಗುರುತಿಸಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಪಾಪ ವಿಮೋಚನೆ ಏಕಾದಶಿ ಎಂದು ಉಪವಾಸ ವ್ರತವನ್ನು ಕೈಗೊಳ್ಳೋಕೆ ಹೇಳ್ತಾರೆ. ಅದರಂತೆಯೇ ಮೇಧಾವಿ ಋಷಿಯು ಹಾಗೆ ಆ ಮಂಜುಘೋಷ ಇಬ್ಬರು ಕೂಡ ಈ ಒಂದು ಪಾಪ ವಿಮೋಚನೆ ಏಕಾದಶಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸ್ತಾರೆ. ಆತನ ಆಚರಣೆಯಿಂದ ಸುಪ್ರೀತನಾದಂತಹ ಮಹಾವಿಷ್ಣುವು ಮೇಧಾವಿಯ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡ್ತಾರೆ. ಅವತ್ತಿನಿಂದ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಎಂದು ಯಾರು ಉಪವಾಸದ ಆಚರಣೆಯನ್ನು ಮಾಡ್ತಾರೋ ಅವರು ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತದೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಾಳೆ ದಿನ ಶನಿವಾರ ದಶಮಿಯ ಅನುಷ್ಠಾನವನ್ನು ಮಾಡಿ ನಂತರ ಏಕಾದಶಿ ಆಚರಣೆಯನ್ನು 15ನೇ ತಾರೀಕು ಭಾನುವಾರ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಸಂಕಲ್ಪದ ವಿಚಾರಕ್ಕೆ ಬರೋದಾದರೆ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ದಶಮಿಯ ಅನುಷ್ಠಾನವನ್ನು ಹೇಗೆ ಮಾಡಿಕೊಳ್ಬೇಕು, ಹಾಗೆ ಏಕಾದಶಿಯಲ್ಲಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಇನ್ನು ದ್ವಾದಶಿಯಂದು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ದಶಮಿಯ ಅನುಷ್ಠಾನ ಅಂದರೆ ಹಿಂದಿನ ದಿನ, ಶನಿವಾರ ಹಿಂದಿನ ದಿನ ಒಂದು ಊಟವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸಂಜೆ ಬದಲಾಗಿ ನೀವೇನು ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡ್ಕೊಳ್ತೀರ ಸಂಜೆ ವೇಳೆ, ಆ ಸಮಯದಲ್ಲಿ ನಾಳೆ ದಿನ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡ್ತೀನಿ, ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಅನುಗ್ರಹ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಂತರ ಮರುದಿನ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಯಥಾಶಕ್ತಿ ಉಪವಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆಗದೆ ಇರೋಂಥವರು ಅವಲಕ್ಕಿ ಅಥವಾ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಆದರೆ ಇದು ಸಂಪೂರ್ಣವಾಗಿ ಉಪವಾಸ ಆಗಲ್ಲ, ಬದಲಾಗಿ
ನಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಮಾಡುವಂಥ ಒಂದು ಸಣ್ಣ ಒಂದು ಪರಿಹಾರ ಅಂತಲೇ ನಾವು ತಿಳ್ಕೊಳ್ಬಹುದು. ಇನ್ನು ಏಕಾದಶಿ ಉಪವಾಸ ಆದ ನಂತರ ಮರುದಿನ ಅಂದರೆ ಮಾರ್ಚ್ 16ನೇ ತಾರೀಕು ಏನಿದೆ ಸೋಮವಾರ ನಾವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅಲ್ಪ ದ್ವಾದಶಿ ಇರುತ್ತೆ, ಅಂದರೆ ದ್ವಾದಶಿ ನಮಗೆ ಬೇಗನೆ ಮುಕ್ತಾಯ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರದೇಶಗಳಲ್ಲಿ ಸೂರ್ಯೋದಯದ ಅನುಗುಣವಾಗಿ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಒಂದು 6 ಗಂಟೆ 40 ನಿಮಿಷದ ನಂತರ ನೀವು ಪಾರಣೆಯನ್ನು ಮಾಡ್ಬೋದು. ಹಾಗೆ ದ್ವಾದಶಿ ತಿಥಿನೂ ಕೂಡ ಅಷ್ಟೇ 7 ಗಂಟೆ 44 ನಿಮಿಷದ ಸಮಯಕ್ಕೆ ಮುಕ್ತಾಯ ಆಗೋದ್ರಿಂದ ಆ ಸಮಯದ ಒಳಗಾಗಿ ಪಾರಣೆಯನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಏಕಾದಶಿ ಆಚರಣೆಯನ್ನು ಮಾಡುವಂಥವ್ರು ಸಾಧ್ಯವಾದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಿ. ಭಗವಂತನಲ್ಲಿ ನಮ್ಮ ಯಥಾಶಕ್ತಿ ಅನುಸಾರವಾಗಿ ಭಗವಂತನ ನಾಮಸ್ಮರಣೆಯನ್ನು ಅವತ್ತಿನ ದಿನ ಮಾಡೋಣ. ಹಾಗಾಗಿ ಎಲ್ಲರೂ ಕೂಡ ಈ ಬಾರಿ ಮಾರ್ಚ್ 15ನೇ ತಾರೀಕು ಭಾನುವಾರ ಈ ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡೋಣ. ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.